ಸನ್ಮಾನ ಕಾರ್ಯಕ್ರಮ ಕೆ ಗೋಪಾಲ್ ಸರ್ ಅವ್ರಿಗೆ ಹಮ್ಮಿಕೊಂಡಿದ್ದೀರ ನಿಮ್ಮ ಸ್ನೇಹ ಬಳಗದಿಂದ. ಸಂಪೂರ್ಣವಾಗಿ ನಿಮ್ಮ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಸರ್, ಕಾರ್ಯಕ್ರಮ ಇದ್ದರು ಈಗ ಅವರು ನಿವೃತ್ತರಾಗಿದ್ದಾರೆ. ಸುಮಾರು 40 ವರ್ಷಗಳ ಕಾಲ ಕೊಟ್ಟು ಅವರು ಸೇವೆ ಸಲ್ಲಿಸಿದ್ದಾರೆ. ಅದು ಅಮೋಘ ಸೇವೆ. ಅವರ ಸೇವೆಗೆ ನಿಜಕ್ಕೂ ಬರೀ ವೃತ್ತಿ ಆಗಿಲ್ಲ ಅಂತ ಎಲ್ಲರಿಗೂ ಸಹಕಾರ ಕೊಡುವಂಥ ಎಲ್ಲ ವ್ಯಕ್ತಿಗಳಲ್ಲಿ ಅವರು ಇರುವಂಥ ಮಹಾನ್ ವ್ಯಕ್ತಿ ಅಂತಂದರೆ ಗೋಪಾಲಣ್ಣ. ವಯಸ್ಸು ಇದ್ದರೂ ಕೂಡ ಅತ್ಯುತ್ತಮವಾದ ಮಾತು ಮತ್ತು ಯಾರೇ ಬಂದರೂ ಸಹಕರಿಸುವಂಥ ವ್ಯಕ್ತಿತ್ವ ಇವರು ನಮಗಿದ್ದಾರೆ. ನಿವೃತ್ತಿಯಾಗಿರೋದಕ್ಕೆ ನನಗೂ ಒಂಥರ ನೋವಿದೆ. ಇನ್ನೂ ವರ್ಷ ಕಾಲ ಇರಲಿ ಅಂತಕ್ಕಂಥ ನೋವು ಇತ್ತು. ಆದ್ರೂ ಸಮಾಜಕ್ಕೆ 60 ವರ್ಷ ಆದ್ರೂ ಯಾರೋ ಸರ್ಕಾರದವರು ನಮ್ಮನ್ನು ಕಳಿಸ್ಬಿಡ್ತಾರೆ. ಆದ್ರೂ ಅವರು ಅವರ ಜೀವನವನ್ನು ಬೆಳೆಸಿಕೊಳ್ಳುವಂಥ ಇನ್ನೂ 100 ವರ್ಷಗಳ ಕಾಲ ಈ ಸಮಾಜಕ್ಕೆ ಇನ್ನೂ ಸೇವೆ ಸಲ್ಲಿಸಿ ಅವರು ಉತ್ತಮವಾದ ಕಾರ್ಯ ನಡೀಲಿ, ಅವರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಆಸೆ ಇವತ್ತು ನಾನು ಈ ವೇದಿಕೆ ಮೇಲೆ ಮಾತುಗಳನ್ನು ಹೇಳ್ತಾ ಇದ್ದೀನಿ ಸರ್. ದಯವಿಟ್ಟು ತುಂಬ ಧನ್ಯವಾದಗಳು. ಎಲ್ಲರಿಗೂ ಕೊಡಲಿಕ್ಕೆ ಸಹಕಾರ ನಿಮಗೂ ಮತ್ತು ಎಲ್ಲರಿಗೂ ಮತ್ತು ಗೋಪಾಲಣ್ಣವರು ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಕ್ತಿ, ವೃತ್ತಿ ಜೀವನ ಬಿಡ್ತಕ್ಕಂಥ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ನಾವೆಲ್ಲರೂ ಸ್ನೇಹಿತವಾಗಿ ಭಾಳ ಖುಷಿಯಿಂದ, ಸಂತೋಷದಿಂದ, ಆನಂದದಿಂದ ಇವತ್ತು ನಾವು ಬೆಳೆಸ್ಕೊಂಡಿದ್ವಿ. ಅವ್ರು ಇನ್ನೂ ಉತ್ತಮವಾಗಿ ಅಂತಕ್ಕಂಥ, ಇನ್ನೂ ಒಳ್ಳೆಯ ಆರೋಗ್ಯವಾಗಿ, ಇನ್ನು 100 ವರ್ಷಗಳ ಕಾಲ ಆದ ಜೀವನವನ್ನು ಬೆಳೆಸಲಿ ಅಂತಕ್ಕಂಥದ್ದೇ ನನ್ನ ಮನಸ್ಸಿದೆ ಸರ್. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ವಂದನೆಯನ್ನು ಅರ್ಪಿಸ್ತಾರೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಗೋಪಾಲಣ್ಣವ್ರ ವಿಚಾರದಲ್ಲಿ ನಿಮಗೆ ಅನಿಸಿರುವಂಥ ಅವರ ಜೊತೆ ಒಡನಾಟ ಹೇಳಿ ಸರ್. ಈಗ ಅವರ ಜೊತೆಯಲ್ಲಿ ಒಡನಾಟ ಸುಮಾರು ನನಗೊಂದು 20 ವರ್ಷಗಳಿಂದ ಒಡನಾಟನೇ. ನಾನು ಏಕೆ ಅಂತ ಹೇಳಿದ್ರೆ ಪಂಚಾಯತಿ ಆಫೀಸಲ್ಲಿ ಹಲವಾರು ಕೆಲಸಗಳು ಮಾಡಿಸ್ತಾ ಇರ್ಬೇಕಾದ್ರೆ ಅಥವಾ ನಾನು ಹಾಸ್ಟೆಲಲ್ಲಿ ಕೆಲಸ ಮಾಡಬೇಕಾದ್ರೆ ಕೆಲವು ಬಿಲ್ಲುಗಳೆಲ್ಲ ಪ್ರಾಬ್ಲಮ್ ಇತ್ತು. ಅಂಥ ಸಂದರ್ಭದಲ್ಲೆಲ್ಲ ನಮಗೆ ಬಿಲ್ಲು ಮಾಡೋದಕ್ಕೆ ಭಾಳ ಸಹಕಾರ ಕೊಟ್ಟಿದ್ದಾರೆ. ಅವರು ಮತ್ತೋಗಿ, ಆದರೆ ನಾವು ಅದರಿಂದ ಉಪಯೋಗ ಪಡ್ಕೊಂಡವರು ಜ್ಞಾಪಕದಲ್ಲಿದೆ. ನಾನಾಗಿರ್ಬೋದು, ನಮ್ಮ ಹಾಲಪ್ಪ ಆಗಿರ್ಬೋದು ಇಲ್ಲ. ಅದೇ ರೀತಿ ಈಗ ನಮ್ಮ ರವೀಂದ್ರ ಏನಿದ್ದಾರೆ, ಈ ಒಂದು ಹೋಟ್ಲಿಗೆ ಅವರು ಏನು ಅಂತ ಹೇಳಿದ್ರೆ ಬಹಳ ಒಡನಾಡಿ. ಅದೇ ರೀತಿ ನಮ್ಮ ಗೋಪಾಲಣ್ಣ ಏನಿದ್ದಾರೆ, ಅವರು ಕೂಡ ಅಷ್ಟೇ ಬಹಳ ಪ್ರೀತಿ ವಿಶ್ವಾಸದಿಂದ ಏನು ಅಂತ ಹೇಳಿದ್ರೆ ಈ ಒಂದು ಸ್ನೇಹದ ಬಳಗದ ವತಿಯಿಂದ ಏನು ಅಂತ ಹೇಳಿದ್ರೆ ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಈ ಎಲ್ಲರ ಸಹಕಾರದಿಂದ ನಡೀತಾರೆ. ಅದೇ ರೀತಿ ಒಂದು ಕಡೆ ಪಂಪ ಹೇಳ್ತಾನೆ, ಕುಲಂ ನಾಲಿಗೆ ಪೇಳಿತು ಅಂತ ಹೇಳ್ಬಿಟ್ಟು. ಆ ರೀತಿ ಯಾವುದೇ ಸಂದರ್ಭದಲ್ಲೂ ಕೂಡ ಈ ಕಳೆದ 41 ವರ್ಷಗಳಲ್ಲಿ ಒಂದೇ ಕಡೆ ಸೇವೆ ಮಾಡೋದು ಒಬ್ಬ ಸರ್ಕಾರಿ ನೌಕರ ಬಹಳ ಕಷ್ಟ ಇದೆ. ಆದರೂ ಕೂಡ ಬಹಳ ಯಶಸ್ವಿಯಾಗಿ ಬಂದವ್ರನ್ನ ಓದೋರನ್ನ ಒಂದು ಆಫೀಸಲ್ಲಿ ಏನು ಅಂತ ಹೇಳಿದ್ರೆ ಪ್ರೀತಿಯಿಂದ ಕಾಣೋದ್ರ ಮೂಲಕ ಎಲ್ಲರ ವಿಶ್ವಾಸಕ್ಕೆ ಏನು ಅಂತ ಹೇಳಿದ್ರೆ ಅವರ ಮನಸ್ಸು ಏನು ಅಂತ ಹೇಳಿದ್ರೆ ಸೂರೆಗೊಂಡಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿ DVG ಹೇಳೋ ಪ್ರಕಾರ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಯ ಸುರಿಯ, ಬೆಲ್ಲ ಸಕ್ಕರೆಯಾಗೋ ದೀನ ದುರ್ಬಲರಿಗೆ, ಎಲ್ಲರೊಳಗೆ ಒಂದಾಗು ಮಂಕುತಿಮ್ಮ ಅನ್ನೋ ರೀತಿಯಲ್ಲಿ ಎಲ್ಲರ ಜೊತೆ ಬೆರೆಯೋದ್ರ ಮೂಲಕ ಪ್ರೀತಿಯಿಂದ ತಮ್ಮ ಕೆಲಸವನ್ನು ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ ಅನ್ನೋದಕ್ಕೆ ಅವರು ಸಾಕ್ಷಿ. ನಿಜವಾಗ್ಲೂ ಕೂಡ ನಮಗೆ ಏನು ಅಂತ ಹೇಳಿದ್ರೆ ಎಷ್ಟೋ ಸಂದರ್ಭದಲ್ಲಿ ಕೆಲವು ವಿಚಾರಗಳನ್ನು ಅವ್ರ ಹತ್ರ ಮಾತಾಡಿರೋದು ಕಡಿಮೆ, ಒಂದು 2-3 ಮಾತು ಅಥವಾ ಮಾತಾಡಿದಾಗ ಎಲ್ಲ ಒಂದು ಕಡೆ ಏನು ಅಂತ ಹೇಳಿದ್ರೆ ಈಗ ಭುಜ ತಟ್ಟೋರು ನಮಗೆ, ಧೈರ್ಯವಾಗಿರಲಿ, ಏನಾಗುತ್ತೆ ಅವೆಲ್ಲ ಕಾಮನ್ ಅವೆಲ್ಲ ಕೂಡ ಅಂತ ಹೇಳಿ ಆ ಥರ ಒಬ್ಬ ವ್ಯಕ್ತಿಗಳು. ಅಂತ ವ್ಯಕ್ತಿ ನಮಗೆ ಸದಾ ಯಾವಾಗಲೂ ಕೂಡ ಸಿಗ್ತಾ ಇರೋರು, ಏನೋ ಒಂದು ಮಾತಾಡ್ತಾ ಇರೋರು ನಮಗೆ ಬಹಳ ಖುಷಿ ಆಗೋದು. ಅದೇ ರೀತಿ ಕುವೆಂಪು ಒಂದು ಕಡೆ ಹೇಳ್ತಾರೆ, ಏನಾದರೂ ಹಾಗೂ ಮೊದಲು ನೀ ಮಾನವನಾಗು ಅಂತೇಳಿ. ಆ ಮಾನವ ಶಕ್ತಿ ಏನು ಅಂತ ಹೇಳಿದ್ರೆ ನಮ್ಮ ಗೋಪಾಲಣ್ಣ ಅವರು ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೀನಿ. ನಿಜವಾಗ್ಲೂ ಕೂಡ 41 ವರ್ಷ ಅವರು ಸೇವೆ ಮಾಡಿದ್ದಾರೆ ಅಂತ ನಾವು ಸಂತೋಷ ಪಡಬೇಕು. ಅದೇ ರೀತಿ ಇನ್ನೂ ಒಂದು 10 ವರ್ಷ ಅವ್ರಿಗೆ ಅದೇ ಥರ ಸೇವೆ ಮಾಡೋ ಒಂದು ಶಕ್ತಿ ಅವರಲ್ಲಿದೆ. ನಿಜವಾಗ್ಲೂ ಕೂಡ ಇದೇ ರೀತಿ ಇವರು 100 ವರ್ಷಗಳ ಕಾಲ ಯಶಸ್ಸು ಜೀವನವನ್ನು ಅವರು ಕಾಣಲಿ. ಮತ್ತು ಸಾರ್ವಜನಿಕವಾಗಿ ಏನಂತ ಹೇಳಿದ್ರೆ ಉತ್ತಮವಾದಂಥ ಒಂದು ಬಾಂಧವ್ಯನ ಇಟ್ಕೊಂಡಿದ್ದಾರೆ. ಈ ಮನುಷ್ಯ ನಾವು 10 ವರ್ಷ ಕೆಲಸ ಮಾಡಿದ್ವಿ, 20 ವರ್ಷ ಕೆಲಸ ಮಾಡಿದ್ವಿ ಅನ್ನೋದು ಮುಖ್ಯ ಅಂತಲ್ಲ, ಸಾರ್ವಜನಿಕವಾಗಿ ಉತ್ತಮ ಬಾಂಧವ್ಯ ಅನ್ನೋದು ಬಹಳ ಮುಖ್ಯ. ಆ ಬಾಂಧವ್ಯ ಎಲ್ಲಿದೆ ಅಂತ ಹೇಳಿದ್ರೆ ಇವತ್ತು ಏನು ಅಂತ ನಿವೃತ್ತಿ ಹೊಂದಿದಂತಹ ನಮ್ಮ ಗೋಪಾಲಣ್ಣ ಅವರ ಏನಿದೆ ಅಂತ ಹೇಳ್ಬಿಟ್ಟು ಇದೇ ರೀತಿ ಅವರ ಒಂದು ನಿವೃತ್ತಿ ಜೀವನ ಯಶಸ್ಸಿನ ಒಂದು ಕಡೆಗೆ ಸಾಗಲಿ, ಆರೋಗ್ಯ ಚೆನ್ನಾಗಿರಲಿ, 100 ವರ್ಷಗಳ ಕಾಲ ಯಶಸ್ವಿ ಜೀವನವನ್ನು ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಆಶಿಸುತ್ತಾ ಎಲ್ಲರ ಪರವಾಗಿ ನಮ್ಮ ರವೀಂದ್ರ ಆಗಿರ್ಬೋದು, ಹಾಲಪ್ಪ ಮಾಸ್ಟರ್ ಆಗಿರ್ಬೋದು, ಗೋಪಾಲ್ ಅವರಾಗಿರ್ಬೋದು, ಗುರುರಾಜ್ ಅವರು ಎಲ್ಲರ ಪರವಾಗಿ ನಾನು ಅವರನ್ನು ಇನ್ನೊಂದು ಸಾರಿ ಅಭಿನಂದಿಸುವ ಮೂಲಕ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇಲ್ಲಿ ವಿಶೇಷ ಏನು ಅಂದರೆ ಇದು ಗೌರ್ಮೆಂಟ್ ಆಫೀಸು ಅಲ್ಲ, ಪ್ರೈವೇಟ್ ಆಫೀಸು ಅಲ್ಲ, ಇದು ಒಂದು ಹೋಟ್ಲಲ್ಲಿ ರವಿ ಅಣ್ಣ ಸಾಕಷ್ಟು ಗೆಳೆಯರಿಗಾಗಲಿ ಹಿರಿಯರಿಗಾಗಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡ್ಬರ್ತಾ ಇದ್ದಾರೆ. ಎಲ್ಲ ಆಫೀಸ್ಗಳೇ ಅವಶ್ಯಕತೆ ಇಲ್ಲ,
ಒಬ್ಬ ಅವರ ಜೊತೆಯಲ್ಲಿ ಒಡನಾಟ ಯಾರ್ಯಾರು ಇರ್ತಾರೋ ಅವ್ರಿಗೆ ಒಂದು ಬರ್ತ್ಡೇ ಆಗಲಿ, ಒಂದು ಸನ್ಮಾನ ಆಗಲಿ, ಇದು ಹೆಂಗ್ ಸರ್? ಇದು ಯಾವ ರೀತಿ ಸರ್? ರವಿಯಣ್ಣ ಸರ್ ನೀವೇ ಹೇಳಿ. ಸ್ನೇಹಿತರ ಒಡನಾಟ ಜಾಸ್ತಿ ಇದೆ. ಸ್ನೇಹಿತರು ನಮ್ಮ ಜೊತೆ ಖುಷಿಯಾಗಿರಬೇಕು, ಸ್ನೇಹಿತರ ಜೊತೆ ನಾವು ನಿಂತಾರ ನಮಗೆ ಚಿಕ್ಕೂರಿನಾಗಿಂದ ಹೀಗಾಗಿ ನಾವು ಒಟ್ಟೊಟ್ಟಿಗೆ ಜೊತೆ ಕಷ್ಟ ಸುತ್ತಲೆಲ್ಲ ನೋಡಿ, ಪ್ರತಿಯೊಂದು ಕಾರ್ಯಕ್ರಮ ಆಗಲಿ, ಎಲ್ಲ ಹಿರಿಯರ್ದಾಗ್ಲಿ ಕಿರಿಯರ್ದಾಗ್ಲಿ, ಪ್ರತಿ ಮತ್ತೆ ಯಾರದೇ ಆಗಲಿ ಬರ್ತ್ಡೇ ಅಂದರೆ ಸೆಲೆಬ್ರೇಷನ್ ಮಾಡೋಣ ಅಂತಾರೆ. ಪಾಪ ಅವ್ರ ಹೋಟ್ಲ್ ಸಮಯ ಎಲ್ಲ ಮುಕ್ತಾಯ ಆಗಿ ಒಂದು 5 ಗಂಟೆ ಅಂದ್ರೂ 4:15 ಸ್ಟಾರ್ಟ್ ಮಾಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇರ್ತೀರಾ. ಈ ಹೋಟ್ಲಲ್ಲೂ ತುಂಬ ಯಥೇಚ್ಛವಾಗಿ ದೇವರು ಆಶೀರ್ವಾದ ಮಾಡಲಿ. ಮತ್ತು ಇಂಥ ಹಿರಿಯರದ ಸೇವೆ ಅಪರೂಪ ಅಂಥದ್ರಲ್ಲಿ ಮಾಡ್ತಾ ಇರೋದಕ್ಕೆ ನಮ್ಮ ಗೋಮಾತಾ ಸರ್ಕಲಿಂದ ಅಭಿನಂದಿಸುತ್ತಾ ತುಂಬ ಒಳ್ಳೆಯದಾಗಲಿ ಸರ್. ನಾರಾಯಣ್ ಸರ್ ಗಂಗಿರೆ ಕಾಲುವೆಯವರು ಅಂದರೆ ಎಲ್ಲರಿಗೂ ಪರಿಚಯ ಆದವರು, ಎಲ್ಲರ ಮನಸ್ಸು ಗೆದ್ದವರು ಸರ್. ಇವ್ರ ಬಗ್ಗೆ ಅವರ ಪರಿಚಯ ಹೇಗೆ ಸರ್? ಅವರು ನಾವು ಒಂದೇ ಇಲಾಖೆ ಕೆಲಸ ಮಾಡ್ತೀವಿ, ವಾಟರ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತೀವಿ, ಜಲಾನಯನ. ಅದೇ ಇವರು ಟಿ ಪಿ ಎಸ್ ಅಲ್ಲಿ ಅಟೆಂಡ್ ಕೆಲಸ ಮಾಡ್ತೀವಿ. ಸುಮಾರು 2012ರಿಂದ ಇಂದಿನವರೆಗೂ ನಾವು ಈಗ ಅವ್ರಿಗೆ 41 ವರ್ಷ ಸರ್ವಿಸ್ ಮುಕ್ತಾಯ ಆಗಿದೆ. ಅವ್ರಿಗೆ ಸರ್ಕಾರಿ ಕೆಲಸ ಅಂತಂದರೆ ಇವತ್ತು ದೇವ್ರು ಕೊಟ್ಟಿರೋ ಕೆಲಸ ಅಂತ ಹೇಳ್ತಾರೆ. ಎಲ್ಲ ಗ್ರಂಥಗಳಲ್ಲೂ ನಾವು ಓದ್ಕೊಂಡಿದ್ದೀವಿ. ಯಾಕಂದರೆ ದೇವರು ಆ ಅಧಿಕಾರನ ಕೊಡೋದು ಮನುಷ್ಯರಿಗೆ. ಯಾಕಂದರೆ ದೇವರು ಇಲ್ಲಿ ಮಾಡೋಕ್ಕಾಗೋದಿಲ್ಲ, ಮನುಷ್ಯರ ಮುಖಾಂತರ ಆ ಕೆಲಸವನ್ನು ಮಾಡಿಸ್ತಾರೆ. ಆದ್ದರಿಂದ ಅವರಿವತ್ತು ಒಂದು ಒಳ್ಳೆಯ ಉತ್ತಮ ಬಾಂಧವ್ಯ ಇತ್ತು ಅವರಿಗೆ. ಪಬ್ಲಿಕ್ಸ್ಗೆ ಮತ್ತು ಇದು ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಗೌರ್ಮೆಂಟ್ ಸೆಕ್ಟರ್ ಆಗಿರ್ಬೋದು, ಮತ್ತು ಪಬ್ಲಿಕ್ಸ್ಗೆ ಒಂದು ಚೈಲ್ಡ್ ಲಿಂಕ್ ಆಗಿ ಅವರು ಕೆಲಸ ಮಾಡ್ತಿದ್ರು. ನೋಡಿ, ಅಲ್ಲಿ ಯಾವುದೇ ಒಂದು ನಮ್ಮ ಫೈಲ್ಸು ಅಲ್ಲಿ ನಾವು ಬಂದು ಹಣ ಇವಾಗ ನೋಡ್ಕೊಳ್ಳೋಣ, ನಾಳೆ ಬೆಳಿಗ್ಗೆ ಬರ್ತೀವಣ್ಣ. ಅವರು DIPS ಅಲ್ಲಿ ಕೆಲಸ ಮಾಡುವಂಥ ಸಮಯದಲ್ಲಿ ಅಲ್ಲಿ ಇರ್ತಾಯಿದ್ರು ಇಂಜಿನಿಯರ್ಸ್ ಎಲ್ಲ. ಅವ್ರಿಗೆ ಹೇಳ್ಬಿಟ್ಟು ಅಂದರೆ ಅವರು ನಮಗೆ ಜಪಾನವಾಗಿತ್ತು. ಮತ್ತು ಯಾರಿಗೆ ಸೇರಬೇಕು ಆ ಫೈಲನ್ನು ಅವ್ರಿಗೆ ಕೊಡ್ತಾಯಿದ್ರು. ಮತ್ತು ನಮ್ಮ ಕೆಲಸನೂ ಅಷ್ಟೇ ಸುಲಲಿತವಾಗಿ ಅವ್ರು ಮಾಡ್ಕೊಳ್ತಾರೆ. ಯಾರೇ EO ಸಾಹೇಬ್ರ ಬಗ್ಗೆ ಅವ್ರ ಹತ್ರನೂ ಕನ್ವಿನ್ಸ್ ಮಾಡೋವಂಥದ್ದು. ಸರ್, ಈ ಒಂದು ಇಲಾಖೆದು ಈ ಥರ ಆಗಿದೆ, ಇದು ಸ್ವಲ್ಪ ದರ ಆಗಿದೆ, ಸ್ವಲ್ಪ ಕನ್ವಿನ್ಸ್ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳೋದಂಥದ್ದನ್ನು ಅವ್ರಿಗೆ ಇತ್ತು. ಅಂಥ ಒಂದು ಒಡನಾಟವನ್ನು ಅವರು ಮಾಡಿಕೊಂಡು ಬರ್ತಾಯಿದ್ರು. ಅಂದರೆ ಈಗ ನೋಡಿ, ಇವತ್ತು ಯಾಕೆ ನಾವು ಇಷ್ಟು ಜನ ಸೇರ್ತಾ ಇದ್ವಿ ಅಂತ ಇಲ್ಲಿ ರವಿ ಅವರು ರುಚಿ ಸಾಗರ್ ಹೋಟ್ಲ್ ಇದು ನೋಡಿ, ನೀವು ಅವಾಗ ಹೇಳ್ದಂಗೆ 5 ಗಂಟೆಗೆ ಇದೆಲ್ಲ ಪ್ರಾರಂಭ ಮಾಡಿದ್ರು ನೋಡಿ. ಅವ್ರಿಗೆ ಕಸ್ಟಮರ್ಸ್ ಬರ್ತಾ ಇದ್ರು, ಅವರು ವ್ಯಾಪಾರ ನಡೀತಾ ಇದ್ರು, ಇಂಥ ಒಂದು ಕಾರ್ಯಕ್ರಮಗಳನ್ನು ಜನಪರ ಹಿತವಾಗಿ ಕೆಲಸಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಅವರು ಸ್ನೇಹ ಬಳಗ ಅಂತ ಮಾಡಿಕೊಂಡು ಬೆಲೆ ಕಟ್ಟಕ್ಕಾಗೋದಿಲ್ಲ. ನಮ್ಮನ್ನೆಲ್ಲಾನು ಇವತ್ತು ಇಲ್ಲಿ ಸೇರಿಸಿ ಅವರು ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ನಮಗೆ ಮಾಡಿದ್ದಾರೆ. ಅದರಿಂದ ಎಲ್ಲರಿಗೂ ಇವತ್ತು ಏನು ನಾವು ಹೇಳ್ತೀವಿ ಅಂತಂದರೆ, ಇವ್ರ ಮುಖಾಂತರ ಇವರ ಒಂದು ಸರ್ವಿಸ್ ಅಷ್ಟು ನಮಗೂ ಮುಂದೆ ಒಂದು ಸರ್ವಿಸ್ ಮಾಡುವಂತಾಗಲಿ, ಅಥವಾ ಇವರು ಸಹ ಇವತ್ತು ಇನ್ನು ಸಾರ್ವಜನಿಕ ವಲಯದಲ್ಲಿ ಅವರು ಇನ್ನೂ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಕೊಳ್ಳಿ, ಆರೋಗ್ಯವಾಗಿ ಇರಲಿ ಅಂತ ಹೇಳ್ತಾ ಈ ಪ್ರಾರ್ಥನೆ ನಾನು ನಿಮ್ಮೆಲ್ಲರಿಗೆ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ನಿಮಗೆ ತುಂಬ ಅವ್ರದ್ದು ನಿಮ್ಮದು ಒಡನಾಟ ತುಂಬ ಚೆನ್ನಾಗಿದೆ. ಅವರ ಪರಿಚಯ, ನಿಮ್ಮ ಒಡನಾಟ ಪರಿಚಯ ಹೇಳಿ ಸರ್. ಗೋಪಾಲಣ್ಣ ಅವರು ನಮಗೆ ಇತ್ತೀಚೆಗೆ ಭಾಳ ಹಚ್ಕೊಂಡಿದ್ವಿ. ರವಿ, ನಾವು ಗೋಪಿ, ಅಮರ್ ಸಾರು ಎಲ್ಲ ನಾನು ಆ್ಯಕ್ಚುಲಿ ಈಗ ದೊಡ್ಡಬಳ್ಳಾಪುರದಲ್ಲಿ ಅದೇ ಗೊತ್ತಿಲ್ಲ. ರಿಟೈರ್ಡ್ ಆಗ್ತಾರೆ. ಸಾಯಂಕಾಲ ಹಿಂಗೆ ರವಿ ಇನ್ನ 2 ವರ್ಷ ಕೆಲಸ ಇತ್ತು. ಆದರೂ ನಾನು ಬಂದೆ. ಎಂಥ ವ್ಯಕ್ತಿ, ನಾನು ದೈವ ಭಕ್ತರು, ಸರಳ ವ್ಯಕ್ತಿ. ಆಮೇಲೆ ಏನು ಅಂದರೆ ಯಾವುದೇ ಆಫೀಸರ್ ಬರಲಿ, ಯಾಕಂದರೆ ಆಫೀಸರ್ಗಳು ಬಂದಾಗ ಅವರು ಯಾವ್ಯಾವ ಜಿಲ್ಲೆಯಿಂದನೂ ಬರ್ತಾರೆ. ನಾನು ಸುಮಾರು ಎಲ್ಲ ಫೈಲ್ಗಳು, ಈ ಪತ್ರಿಕೆಗಳು, ಹಾಡುಗಳು ಇದ್ದಾಗ ಅವರೇ ನೇರವಾಗಿ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಎಲ್ಲ ಲೋಕಲ್ ಅವರು ಕೇಳ್ತಾ ಯಾವುದೇ ಒಂದು ಆಸೆಗಳಿಲ್ಲ. ಆಫೀಸರ್ ಹತ್ರ ಇವರೇ ಹೋಗಿ ಖುದ್ದಾಗಿ ನಿಲ್ಲಿಸಿ ಭಾಳ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಸರಳ ಜೀವಿ, ಮಹಾನ್ ದೈವತರು. ದೇವರು ಭಾಳ ಚೆನ್ನಾಗಿರಲಿ, ಆರೋಗ್ಯ ಐಶ್ವರ್ಯ ಕೊಡಲಿ. ಆಮೇಲೆ ಸದಾ ನಮ್ಮ ಜೊತೆಗೆ ಹೇಗಿದ್ದ ಸ್ನೇಹವಾಗಿರಲಿ ಅಂತೇಳಿ ದೇವರಿಂದ
ಕೆ ಗೋಪಾಲಣ್ಣ, ಗೋಪಿ ಅಣ್ಣ ಇಬ್ಬರು ಒಂದೇ ಹೆಸರು ಇರೋರು. ಡೈರಿ ಗೋಪಿ ಅಣ್ಣ. ಸರ್, ನಿಮಗೂ ಆ ಹಿರಿಯರು ಒಂದು ರಿಟೈರ್ಡ್ ಆಗಿರೋಂಥ ವಿಚಾರ ನಿಮಗೂ ಏನನ್ಸುತ್ತೆ ಹೇಳಿ ಸರ್? ಅದೇ ನಮ್ಮ ಸ್ನೇಹಿತರು, ನಮ್ಮ ರವಿ ಸಾರು, ಆವತ್ ಸಾರು, ನಮ್ಮ ಬಾಬು ಸಾರು, ಮಿಂಚಪ್ಪ ಸಾರು, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ವತಿಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅಂದರೆ ಆಲಾಪ್ ಸರ್ ಆಗಲಿ, ರವಿ ಅಣ್ಣ, ನಾರಾಯಣ್ ಸರು, ಎಲ್ಲರೂ ಬಾಬು ಸಾರು ಎಲ್ಲ ಫೋನ್ ಮಾಡ್ತಾರೆ. ನಮ್ಗೆ ಯಾಕೆ ಈ ವಿಚಾರ ಅಂದರೆ ಬಂದು ಕ್ಯಾಪ್ಚರ್ ಮಾಡೋದು ಅಂದರೆ, ನಾವು ಈ ಥರ ಗೋಸೇವೆ ಅಂದರೆ ನಾವು ಜೊತೆಗೆ ಬರ್ತೀರಪ್ಪ ಅಂತಾರೆ. ನಮಗೆ ಹೆಂಗಾಗಿದೆ ಅಂದರೆ ಇವ್ರದ್ದೆಲ್ಲ 60 ವರ್ಷದವರು. ನೀನು ಏನೇ ಕಾರ್ಯ ಮಾಡಿದ್ರು ನಾವು ಕೈ ಜೋಡಿಸ್ತೀರಿ, ಬರ್ತೀನಪ್ಪ ಅಂತೆಲ್ಲ ಅಂತಾರೆ. ಆ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಇಂಥ ಒಂದು ಗಣ್ಯ ವ್ಯಕ್ತಿಗಳನ್ನ ನಾವು ಎಲ್ಲರಿಗೂ ಪರಿಚಯ ಮಾಡಬೇಕು ಅಂತ ನಮ್ಮ ಗೋಮಾತಾ ಸರ್ಕಲಲ್ಲಿ ನಂಬ್ಕೊಂಡಿದ್ರೆ. ಕೆ ಗೋಪಾಲ್ನವರು 41 ವರ್ಷ ಸರ್ವಿಸ್ ಮಾಡಿದ್ದಾರೆ. ಸೊ ಅವರು ದೇವರ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಆರಾಮಾಗಿ ನಮ್ಮ ಜೊತೆ ಬರ್ತೀನಿ ಅನ್ನಲ್ಲ, ಅದು ಆ ವಿಚಾರದಲ್ಲಿ ನಾವು ಬೆಲೆ ಕಟ್ಟಕ್ಕಾಗಲ್ಲ. ತುಂಬ ಥ್ಯಾಂಕ್ಸು ಸರ್, ಧನ್ಯವಾದಗಳು. ನಿಮಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಮತ್ತೊಮ್ಮೆ ಸಾರಿ ಗೋಮಾತಾ ಸರ್ಕಲ್ ಮಹೇಶ್.